ನಾನು ಡಾಕ್ಟರ್ ಎಂ ವಿಶ್ವನಾಥ್ ಪೈ ಅಂತ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್. ನಮ್ಮ MGM ಕಾಲೇಜು 1949ರಲ್ಲಿ ಪ್ರಾರಂಭವಾಗಿ 2024ರಲ್ಲಿ 75 ವರ್ಷವನ್ನು ಪೂರ್ಣಗೊಳಿಸಿದ ಈ ಸುಸಂದರ್ಭದಲ್ಲಿ ಕಾಲೇಜು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಒಂದು ಕಾರ್ಯಕ್ರಮ ಇಡೀ ಒಂದು ವರ್ಷ ನಡೆದು ಇದು ಈಗ ಸಮಾರೋಪ ಸಮಾರಂಭ ನಡೆದಿದೆ. 29 ನವಂಬರ್, 30 ನವಂಬರ್ ಹಾಗೂ 1ನೇ ತಾರೀಕು ಡಿಸೆಂಬರ್ ಈ 3 ದಿವಸ ನಾವು ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಸೊ 29/11/2024ಕ್ಕೆ ಶ್ರೀ ಟಿ ಸತೀಶ್ ಪೈ ಅವರ ಅಮೃತ ಹಸ್ತದಿಂದ ಟಿ ಮೋಹನ್ ದಾಸ್ ಪೈ ಸ್ಮಾರಕ ಪ್ಲಾಟಿನಂ ಜುಬ್ಲಿ ಬ್ಲಾಕ್ನ ಉದ್ಘಾಟನೆಯಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೃಷ್ಣಾಪುರ ಮಠದ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು. ಅವರ ಶುಭಾಶೀರ್ವಾದದಿಂದ ಈ ಸೌಧವನ್ನು ಉದ್ಘಾಟಿಸಲಾಯಿತು. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ನ ಎಲ್ಲ ಸದಸ್ಯರು ಸಹ ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಅದರ ನಂತರ ಸಭಾ ಕಾರ್ಯಕ್ರಮ ನಡೆದು ಮ್ಯಾನೇಜ್ಮೆಂಟ್ನವರಿಗೆ ಮತ್ತು ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮವನ್ನು ಸಹ ನಾವು ನಡೆಸಿಕೊಟ್ಟಿದ್ದು. ನಮ್ಮ ಒಂದು ಈ ಉಡುಪಿಯ ಭಾಗದಲ್ಲಿ ಪ್ರಪ್ರಥಮ ಕಾಲೇಜಾಗಿ MGM ಕಾಲೇಜ್ ಆಗಿರೋದ್ರಿಂದ ಇದು ನಮ್ಮ ಒಂದು ಋಣ ತೀರಿಸಲಿಕ್ಕೆ ಆಗುವುದಿಲ್ಲ, ಆದರೂ ಒಂದು ಸಣ್ಣ ಮಟ್ಟಿನ ಒಂದು ಋಣ ತೀರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರ ನಂತರ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಅದೇ ದಿನ ಸಾಯಂಕಾಲ ನಾವು ವಿವಿಧ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ವು. ಅದರಲ್ಲಿ ಯಕ್ಷಗಾನ ಕೇಂದ್ರದಿಂದ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. 2ನೇ ದಿನ ಪುನಃ ನಮ್ಮ ಒಂದು ಮಕ್ಕಳಿಂದ ಒಂದು ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅದು ತುಂಬ ಚೆನ್ನಾಗಿ ನಡೆಯಿತು. ಸುಮಾರು 2,500 ಮಕ್ಕಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು 1949ರಲ್ಲಿ ಕಾಲೇಜು ಪ್ರಾರಂಭಗೊಂಡ ಮೇನ್ ಶಾಲೆ ಅಂತ ಹೇಳಿದರೆ ನಮ್ಮ ನಗರಸಭೆಯ ಆಪೋಸಿಟಲ್ಲಿ ಈಗ ಇದೆ. ಅಲ್ಲಿಂದ ಶೋಭಾಯಾತ್ರೆಯು ಪ್ರಾರಂಭವಾಗಿ ಈ ಶೋಭಾಯಾತ್ರೆಗೆ ನಮ್ಮ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಜ್ಯೋತಿಯನ್ನು ಹಸ್ತಾಂತರಿಸುವ ಮೂಲಕ ಈ ಯಾತ್ರೆಯ ಶುಭಾರಂಭ ಕೃಷ್ಣ ಮಠದಲ್ಲಿ ನಡೆದು ಇದರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮೇನ್ ಶಾಲೆಯಿಂದ ಹೊರಟು ಟೈಮ್ ಸ್ಕ್ವೇರಲ್ಲಿ ಇನ್ನೊಂದು 2,000 ಸ್ಟೂಡೆಂಟ್ಸು ವಿವಿಧ ಟ್ಯಾಬ್ಲೋಗಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಅಭೂತಪೂರ್ವ ಒಂದು ಯಶಸ್ಸನ್ನು ಈ ಶೋಭಾಯಾತ್ರೆ ಪಡೆದುಕೊಂಡಿತ್ತು. ಅದೇ ದಿನ ನಾವು ಕಾಲೇಜಿನಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸುಪ್ರಸಿದ್ಧ ಚಿಂತನ್ ಕಟ್ಟಿಯವರಿಂದ ಒಂದು ಊರ್ಜಾ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದರು. ಅದರ ಮರುದಿನ ಕೊನೆಯ ದಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಒಂದು ಸಂಗಮ ಅಲ್ಯುಮ್ನಿ ಡೇ, ಆ ಕಾರ್ಯಕ್ರಮವನ್ನು ಸಹ ಅವರು ಅಲ್ಯುಮ್ನಿ ಅಸೋಸಿಯೇಷನ್ ಅವರು ನಡೆಸಿಕೊಟ್ರು. ಮತ್ತು ನಮ್ಮ ಅಧ್ಯಾಪಕ ಬಂಧುಗಳು ಅವರು ಒಂದು ಅತ್ಯುತ್ತಮವಾದ ದಶಾವತಾರದ ಒಂದು ನೆತ್ತರೂಪಕವನ್ನು ಮಾಡಿ ತೋರಿಸಿದ್ರು. ಅದ ನಂತರ ಸಮಾರೋಪ ಸಮಾರಂಭದಲ್ಲಿ ಪೇಜಾವರ ಮಠದ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಂದು ಅನುಗ್ರಹ ಭಾಷಣವನ್ನು ಮಾಡಿದರು. ಹಾಗೆ ಈ 3 ದಿನ ನಮ್ಮ ಕಾಲೇಜಿನಲ್ಲಿ ನಡೆದ ವಸ್ತು ಪ್ರದರ್ಶನ ಅತ್ಯಂತ ಒಂದು ಯಶಸ್ಸನ್ನು ಕಂಡಿತ್ತು. ಸುಮಾರು ಒಂದು 2,500 ಒಂದು ವಿದ್ಯಾರ್ಥಿಗಳು ಹಾಗೂ ವಿವಿಧ ಜನರು ಬಂದು ಈ ವಿದ್ಯಾರ್ಥಿಗಳೇ ಈ ಮಾಡಿದ ವಸ್ತು ಪ್ರದರ್ಶನಗಳು, ಮಾಡೆಲ್ಸ್ಗಳು ಅದನ್ನು ವೀಕ್ಷಿಸಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹೊರಗಿನಿಂದ ಸಹ ಜನ ಬಂದು ನಮ್ಮ ಮಣಿಪಾಲದ ಅನಾಟಮಿಯವರಿರ್ಬೋದು ಅಥವಾ ಸೋಲಾರ್ನವರಿರ್ಬೋದು ಅಥವಾ ಇಸ್ರೋದವರಿರ್ಬೋದು, ಹಾಗೆ ವಿವಿಧ ಕಡೆಗಳಿಂದ ಜನ ಬಂದು ವಿವಿಧ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಸಹ ಜನ ಬಂದು ಆರ್ಗನೈಸೇಷನ್ಗಳು ಬಂದು ತಮ್ಮ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿತ್ತು. ಸೊ ಇದು ತುಂಬ ಯಶಸ್ಸನ್ನು ಕಂಡು ಅನೇಕ ಜನ ಅತ್ಯುತ್ತಮವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು.